ನಮಸ್ಕಾರ ಪೋಷಕರೇ ಮತ್ತು ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮ ಮಗುವಿಗೆ ಉಚಿತ ಸಿಬಿಎಸ್ಇ ಶಿಕ್ಷಣ ಕೊಡಿಸುವ ಕನಸು ನಿಮಗಿದೆಯಾ? ಆ ಕನಸು ನುಚ್ಚು ನೂರಾಗದಿರಲಿ. ಜವಾಹರ್ ನವೋದಯ ವಿದ್ಯಾಲಯದ 2027ನೇ ಸಾಲಿನ ಪ್ರವೇಶಾತಿಗಾಗಿ 3 ಹೊಸ ಕಟ್ಟುನಿಟ್ಟಾದ ನಿಯಮಗಳು ಜಾರಿಗೆ ತರಲಾಗಿದೆ. ಈ ನಿಯಮಗಳು ಗೊತ್ತಿಲ್ಲದಿದ್ದರೆ ನಿಮ್ಮ ಅರ್ಜಿ 100% ರಿಜೆಕ್ಟ್ ಆಗೋದು ಖಂಡಿತ. ಅರ್ಜಿ ಸಲ್ಲಿಸುವ ಮುನ್ನ ನೀವು ತಿಳಿಯಬೇಕಾದ ಕಡ್ಡಾಯ ಮಾಹಿತಿ ಇದಾಗಿರುತ್ತೆ. ಕಿರಣ್ ಎಂಟ್ರೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮ್ಗೆಲ್ಲರಿಗೂ ಸ್ವಾಗತ. ಇನ್ನು ನಮ್ಮ ಚಾನಲ್ಗೆ ಯಾರೆಲ್ಲ ಹೊಸಬರಿದಿರೋ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ನವೋದಯ ಶಾಲೆ ಎಂದರೆ ಏನು ಅಂತ ನೋಡೋಣ. ಜವಾಹರ್ ನವೋದಯ ವಿದ್ಯಾಲಯ ಎಂದರೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಶಿಕ್ಷಣ ಸಂಪೂರ್ಣ ಉಚಿತವಾಗಿ ಸಿಗುವ ತಾಣ. ಇಲ್ಲಿ 6ನೇ ತರಗತಿಯಿಂದ 12ನೇ ತರಗತಿಯವರೆಗೆ 100% ಅಂದ್ರೆ 100% ಉಚಿತ ಸಿಬಿಎಸ್ಇ ಗುಣಮಟ್ಟದ ಶಿಕ್ಷಣ ನೀಡಲಾಗುತ್ತೆ. ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಊಟ, ವಸತಿ, ಸಮವಸ್ತ್ರ ಕೂಡ ಸಂಪೂರ್ಣ ಉಚಿತವಾಗಿರುತ್ತೆ. ಬರೀ ಓದು ಮಾತ್ರವಲ್ಲದೆ ಕ್ರೀಡೆ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ರಾಷ್ಟ್ರಮಟ್ಟದ ಪ್ರೋತ್ಸಾಹ ಸಿಗುತ್ತದೆ. ಹಳ್ಳಿಯ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಇದೊಂದು ಅತ್ಯುತ್ತಮ ವೇದಿಕೆಯಾಗಿದ್ದು ಅವರ ವ್ಯಕ್ತಿತ್ವಕ್ಕೆ ಬಹಳ ಸಹಾಯ ಮಾಡುತ್ತದೆ. ಆದ್ರೆ ನೆನಪಿರಲಿ, ಪ್ರತಿ ಜಿಲ್ಲೆಯಲ್ಲಿ ಕೇವಲ ಸೀಮಿತ ಸೀಟುಗಳು ಲಭ್ಯ ಇರುವುದರಿಂದ ಪೈಪೋಟಿ ಹೆಚ್ಚಾಗಿರುತ್ತೆ. ಹಾಗಾದ್ರೆ 2027ರ ಪ್ರವೇಶಾತಿಗೆ ನಿಮ್ಮ ಮಗು ಅರ್ಹತೆ ವಯೋಮಿತಿ ಹೇಗಿದೆ ನೋಡೋಣ ಬನ್ನಿ. 6ನೇ ತರಗತಿಯ ಪ್ರವೇಶಕ್ಕಾಗಿ 2026-27ನೇ ಸಾಲಿನ ನಿಮ್ಮ ಮಗು 5ನೇ ತರಗತಿಯಲ್ಲಿ ಓದುತ್ತಿರಬೇಕು. ಜನ್ಮ ದಿನಾಂಕ 1/5/2015ರಿಂದ 31/7/2017 ಒಳಗೆ ಇರಬೇಕು. ಪ್ರತಿ ಜಿಲ್ಲೆಗೆ ಕೇವಲ 80 ಸೀಟುಗಳು ಲಭ್ಯವಿರುತ್ತೆ. ನೆನಪಿರಲಿ, ಜನ್ಮ ದಿನಾಂಕ 1ನೇ ತಾರೀಕು 5ನೇ ತಿಂಗಳ 2015ರಿಂದ 31/7/2017 ಒಳಗೆ ಇರಬೇಕಾಗಿರುತ್ತೆ. ಅದೇನಾದ್ರೂ 9ನೇ ತರಗತಿ ಪ್ರವೇಶಕ್ಕೆ ನೀವೇನಾದ್ರೂ ಅರ್ಜಿಯನ್ನ ಸಲ್ಲಿಸಬೇಕಂದ್ರೆ 2026-27ನೇ ಸಾಲಿನ 8ನೇ ತರಗತಿಯಲ್ಲಿ ಓದುತ್ತಿರಬೇಕು. ಜನ್ಮ ದಿನಾಂಕ 1/5/2012ರಿಂದ 31/7/2014 ಒಳಗೆ ಇರಬೇಕಾಗತ್ತೆ. 8ನೇ ತರಗತಿಯಲ್ಲಿ ಖಾಲಿ ಉಳಿದ ಸೀಟುಗಳನ್ನ ಮಾತ್ರ ತುಂಬಲಾಗತ್ತೆ. ಅಂದ್ರೆ ಅಂದಾಜು 10ರಿಂದ 12 ಸೀಟುಗಳ ಪ್ರವೇಶ ಮಾತ್ರ ಇರುತ್ತೆ. ಪರೀಕ್ಷೆಯ ಮಾರ್ಗಸೂಚಿ ಮತ್ತು ಪ್ರಮುಖ ದಿನಾಂಕಗಳನ್ನ ನೀವು ಬರೆದಿಟ್ಟುಕೊಳ್ಬೇಕಾಗತ್ತೆ. ಅರ್ಜಿ ಸಲ್ಲಿಕೆ ಜೂನ್ ಅಥವಾ ಜುಲೈ 2026ರಲ್ಲಿ ಪ್ರಾರಂಭವಾಗುತ್ತೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಸ್ಟ್ ಅಥವಾ ಸೆಪ್ಟೆಂಬರ್ 2026ರಲ್ಲಿ ಬರುತ್ತೆ. ಹಾಗೆ ಪ್ರವೇಶ ಪರೀಕ್ಷೆ 6ನೇ ತರಗತಿಗೆ ಡಿಸೆಂಬರ್ 2026 ಅಥವಾ ಜನವರಿ 2027ರಲ್ಲಿ ನಡೆಯುತ್ತದೆ. 9ನೇ ತರಗತಿಗೆ ಫೆಬ್ರವರಿ 2027ರ ಮೊದಲ ಅಥವಾ 2ನೇ ವಾರದಲ್ಲಿ ಪರೀಕ್ಷೆ ಇರುತ್ತದೆ. ಅಂತಿಮ ಫಲಿತಾಂಶ ಏಪ್ರಿಲ್ ಅಥವಾ ಮೇ 2027ರಲ್ಲಿ ಪ್ರಕಟವಾಗುತ್ತದೆ. ಈಗ ವಿಡಿಯೋದ ಅತಿ ಮುಖ್ಯ ಭಾಗ ಯಾವ್ದಪ್ಪ ಅಂದ್ರೆ ಕಡ್ಡಾಯ ನಿಯಮಗಳು ಯಾವ್ಯಾವು ಅಂತ ನೋಡೋಣ. ತ್ರಿಕೋನ ಆಧಾರ ಮ್ಯಾಚ್ ಅಂತ ಇರುತ್ತೆ. ಅಂದ್ರೆ ಹಿಂದೆಲ್ಲ ಬೇರೆ ಬೇರೆ ಜಿಲ್ಲೆಗೆ ಅರ್ಜಿ ಹಾಕುತ್ತಿದ್ದರು, ಆದರೆ ಈಗ ಹಾಗೆ ಮಾಡುವಂತಿಲ್ಲ. ವಿದ್ಯಾರ್ಥಿ ಓದುತ್ತಿರುವ ಶಾಲೆಯ ಜಿಲ್ಲೆ, ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ನ ವಿಳಾಸದ ಜಿಲ್ಲೆ ಮತ್ತು ತಂದೆ ತಾಯಿಯ ಆಧಾರ್ ಕಾರ್ಡ್ ವಿಳಾಸದ ಜಿಲ್ಲೆ, ಈ 3 ಒಂದೇ ಆಗಿರ್ಬೇಕಾಗುತ್ತೆ. ನೀವು ಯಾವ ಜಿಲ್ಲೆಯ ನಿವಾಸಿಯೋ ಅದೇ ಜಿಲ್ಲೆಯ ನವೋದಯ ಶಾಲೆಗೆ ಮಾತ್ರ ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ. ಬೇರೆ ಜಿಲ್ಲೆಯ ವಿಳಾಸವಿದ್ದರೆ ನಿಮ್ಮ ಅರ್ಜಿ ನೇರವಾಗಿ ತಿರಸ್ಕರಿಸಲಾಗುವುದು. ಆದ್ದರಿಂದ ಆಧಾರ್ ಅಪ್ಡೇಟ್ ಆಗಿಲ್ಲದಿದ್ದರೆ ಈಗಲೇ ಮಾಡಿಸಿಟ್ಟುಕೊಳ್ಳಿ. ಮತ್ತು ಕಡ್ಡಾಯ ನಿಯಮ 2ನೇದು ಯಾವ್ದಪ್ಪ ಅಂದ್ರೆ 75% ಗ್ರಾಮೀಣ ಮೀಸಲಾತಿಯ ರಹಸ್ಯ ಏನಪ್ಪಾ ಅನ್ನೋದಾದ್ರೆ, ನವೋದಯದಲ್ಲಿ 75% ಸೀಟುಗಳು ಗ್ರಾಮೀಣ ಮಕ್ಕಳಿಗೆ ಮೀಸಲಿಟ್ಟಿರುತ್ತಾರೆ. ಆದರೆ ಈ ಲಾಭ ಪಡೆಯಲು ಮಗು 3, 4, 5ನೇ ತರಗತಿಯನ್ನ ಸಂಪೂರ್ಣವಾಗಿ ಗ್ರಾಮೀಣದ ಭಾಗದ ಶಾಲೆಯಲ್ಲೇ ಓದಿರ್ಬೇಕಾಗಿರುತ್ತೆ. ನೆನಪಿರ್ಲಿ, ಈ 3 ವರ್ಷಗಳ ಅವಧಿಯಲ್ಲಿ ಮಗು ಕೇವಲ 1 ದಿನ ನಗರ ಪ್ರವೇಶದ ಶಾಲೆಯಲ್ಲಿ ಓದಿ ದಾಖಲಾತಿ ಇದ್ದರೂ ಸಹ ಆ ಮಗುವನ್ನ 25% ಪೈಪೋಟಿ ಇರುವ ನಗರ ಪ್ರದೇಶದ ಅಭ್ಯರ್ಥಿ ಎಂದೇ ಪರಿಗಣಿಸಲಾಗುತ್ತದೆ. ಈಗ ನಿಯಮ 3, ಜೀವನದಲ್ಲಿ ಒಂದೇ ಒಂದು ಅವಕಾಶ. ಏನಪ್ಪಾ ಅನ್ನೋದಾದ್ರೆ, ನವೋದಯ ಪ್ರವೇಶ ಪರೀಕ್ಷೆಯನ್ನ ಒಬ್ಬ ವಿದ್ಯಾರ್ಥಿಯು ತನ್ನ ಇಡೀ ಜೀವನದಲ್ಲಿ ಒಮ್ಮೆ ಮಾತ್ರ ಬರೆಯಲು ಅವಕಾಶವಿರುತ್ತೆ. ಒಮ್ಮೆ ಪರೀಕ್ಷೆ ಬರೆದು ಫೇಲ್ ಆಗಿ ಮತ್ತೆ ಮುಂದಿನ ವರ್ಷ ಸುಳ್ಳು ದಾಖಲಾತಿ ನೀಡಿ ಪರೀಕ್ಷೆಯನ್ನ ಬರೆಯಲು ಅವಕಾಶವಿರುವುದಿಲ್ಲ. ಈಗ ಹೊಸ ಫೇಸ್ ಐಡೆಂಟಿಫಿಕೇಶನ್ ನ ಮೂಲಕ ಸಿಸ್ಟಮ್ ನಿಮ್ಮನ್ನ ಟ್ರ್ಯಾಕ್ ಮಾಡುತ್ತದೆ. ನಿಮ್ಮ ಮಗುವಿಗೆ ಸಿಗುವ ಒಂದು ಅವಕಾಶ, ಅದರಲ್ಲಿ ಯಾವುದೇ ತಪ್ಪುಗಳ ಆಗದಂತೆ ನೀವು ಎಚ್ಚರ ವಹಿಸಬೇಕಾಗತ್ತೆ. ಪೋಷಕರೇ, ನಿಮಗಾಗಿ ಇಲ್ಲಿದೆ ದಿ ಅಲ್ಟಿಮೇಟ್ ಪೇರೆಂಟ್ ಚೆಕ್ ಲಿಸ್ಟ್. ಅಂದ್ರೆ ನೀವೇನೆಲ್ಲ ಚೆಕ್ ಮಾಡ್ಕೋಬೇಕು ಅನ್ನೋದು. ನಿಮ್ಮ ಮಗು ನವೋದಯ ಪರೀಕ್ಷೆಗೆ ಸಿದ್ಧವೇ ಎಂದು ಸ್ವಯಂ ಪರಿಶೀಲನೆ ಮಾಡಬೇಕಾದ್ರೆ ಏನೆಲ್ಲ ನೋಡ್ಕೋಬೇಕು ಅನ್ನೋದಾದ್ರೆ, ಚೆಕ್ ಪಾಯಿಂಟ್ ನಂಬರ್ 1 ಯಾವ್ದಪ್ಪ ಅಂದ್ರೆ ಆಧಾರ್ ವಿಳಾಸ ಮತ್ತು ಶಾಲೆಯ ಜಿಲ್ಲೆ ಸರಿಯಾಗಿ ಹೊಂದಾಣಿಕೆ ಆಗುತ್ತಿದೆ ಅನ್ನೋದನ್ನ ಚೆಕ್ ಮಾಡಬೇಕಾಗತ್ತೆ. ಈಗ ಪಾಯಿಂಟ್ ನಂಬರ್ 2 ನೋಡೋದಾದ್ರೆ, ಮಗುವಿನ ಜನ್ಮ ದಿನಾಂಕ ನಿಗದಿತ ವಯೋಮಿತಿ ಒಳಗೆ ಇದೆಯಾ ಅಂತ ಚೆಕ್ ಮಾಡಬೇಕು. ಈಗ ಪಾಯಿಂಟ್ ನಂಬರ್ 3 ಏನಪ್ಪಾ ಅಂದ್ರೆ 3, 4, 5ನೇ ತರಗತಿಯಲ್ಲಿ ಗ್ರಾಮೀಣ ವ್ಯಾಸಂಗ ದಾಖಲಾತಿಗಳು ಸ್ಪಷ್ಟವಾಗಿದೆಯೇ ಇಲ್ಲವೋ ಅಂತ ಚೆಕ್ ಮಾಡ್ಕೋಬೇಕಾಗತ್ತೆ. ಹಾಗೆ ಪಾಯಿಂಟ್ ನಂಬರ್ 4 ಯಾವ್ದಪ್ಪ ಅಂದ್ರೆ ಕಠಿಣ ಪೈಪೋಟಿಯನ್ನ ಎದುರಿಸಲು ಮಗುವಿಗೆ ಸರಿಯಾದ ಮಾರ್ಗದರ್ಶನ ಸಿಗುತ್ತಿದೆಯೇ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಈ ಯಾವುದೇ ಪ್ರಶ್ನೆಗಳಿಗೆ ನಿಮ್ಮ ಉತ್ತರ ಇಲ್ಲ ಅಥವಾ
ಅಥವಾ ಗೊತ್ತಿಲ್ಲ ಅನ್ನೋದಾದ್ರೆ ಮುಂದಿನ ಒಂದು ಸ್ಟೆಪ್ ನಲ್ಲಿ ನಾನು ತಿಳಿಸ್ಕೊಡ್ತೀನಿ ಏನ್ ಮಾಡ್ಬೇಕಂತ. ಈಗ ಇಷ್ಟೆಲ್ಲ ನೋಡಿದಿರಲ್ಲ, ಒಂದೆಡೆ ಕಠಿಣ ನಿಯಮಗಳು, ಮತ್ತೊಂದೆಡೆ ವಿಪರೀತ ಪೈಪೋಟಿ ಇದೆ. ಕೇವಲ ಮನೆಯಲ್ಲಿ ಓದಿಕೊಳ್ಳುವುದರಿಂದ ಅಥವಾ ಸರಿಯಾದ ಮಾರ್ಗದರ್ಶನ ಇಲ್ಲದಿರುವುದರಿಂದ ನಿಮ್ಮ ಮಗುವಿನ ಅಮೂಲ್ಯವಾದ ಅವಕಾಶ ಕೈತಪ್ಪಿ ಹೋಗಬಹುದು. ನಿಮ್ಮ ಮಗು ಮೊದಲ ಪ್ರಯತ್ನದಲ್ಲಿಯೇ ನವೋದಯ ಪರೀಕ್ಷೆಯನ್ನ ಪಾಸ್ ಮಾಡಬೇಕೆಂಬ ಗುರಿ ನಿಮ್ಮದಿದ್ದರೆ ಅದಕ್ಕೆ ಸರಿಯಾದ ವೇದಿಕೆ ಬೇಕು. ಆ ವೇದಿಕೆಯೇ ನಮ್ಮ ಕಿರಣ್ ಎಂಟ್ರೆನ್ಸ್ ಅಕಾಡೆಮಿ ಆಗಿತ್ತೆ ಅಂತ ನಾ ಭಾವಿಸ್ತೀನಿ. ನಮ್ಮಲ್ಲಿ ಪರಿಣಿತ ಶಿಕ್ಷಕರಿಂದ ವಸತಿ ರಹಿತ ತರಬೇತಿ ಸಿಗುತ್ತೆ. ನಮ್ಮದೇ ಆದ ಆಪ್ ಮೂಲಕ ಸ್ಮಾರ್ಟ್ ಕ್ಲಾಸ್ಗಳು ಮತ್ತು ಆನ್ಲೈನ್ ತರಗತಿಗಳು ಇರುತ್ತೆ. ಗ್ರಾಫಿಕ್ಸ್ ಸಹಿತ ಟೈಮರ್ ಅಳವಡಿಸಿದ ವಾರದ ಅಣುಕ ಪರೀಕ್ಷೆ ಅಂದ್ರೆ ಮಾಕ್ ಟೆಸ್ಟ್ ಗಳು ಪ್ರತಿ ವಾರ ನಡೆಯುತ್ತೆ. ಮಕ್ಕಳ ಪರೀಕ್ಷಾ ಭಯವನ್ನು ಹೋಗಲಾಡಿಸಲು ವಿಶೇಷ ತರಗತಿಗಳನ್ನ ನೀಡಲಾಗುತ್ತದೆ. ನವೋದಯ, ಮೊರಾರ್ಜಿ ದೇಸಾಯಿ ಮತ್ತು ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಗಳಿಗೆ ಅತ್ಯುತ್ತಮ ಗುಣಮಟ್ಟದ ತರಬೇತಿ ನಮ್ಮಲ್ಲಿದೆ. ನಮ್ಮ ಸಮಗ್ರ ತರಬೇತಿ ಕಾರ್ಯಕ್ರಮಗಳ ಬ್ಯಾಚ್ ವಿವರ ಹೀಗಿರುತ್ತೆ. ವಸತಿ ರಹಿತ ತರಬೇತಿಗಳು ಕಿರಣ್ ಎಂಟ್ರೆನ್ಸ್ ಅಕಾಡೆಮಿ ದೇವಗಿರಿ ಯಲ್ಲಾಪುರ್ ನಲ್ಲಿ 4 ಮತ್ತು 5ನೇ ತರಗತಿ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಹಾಗೂ ಕನ್ನಡ ಮಾಧ್ಯಮದಲ್ಲಿ ಲಭ್ಯ ಇರುತ್ತೆ. ಇದರ ತರಗತಿಯ ಸಮಯ ಬಂದು ಸಾಯಂಕಾಲ 6 ಗಂಟೆಯಿಂದ 8 ಗಂಟೆಯವರೆಗೆ ಪ್ರತಿದಿನ ನಡೆಯಲಾಗುತ್ತೆ. ಈಗ ಆನ್ಲೈನ್ ನಲ್ಲಿ ಯಾವ ತರ ಇರುತ್ತೆ ಅಂದ್ರೆ, ನಮ್ದು ಏಕಲವ್ಯ ನವೋದಯ ಬ್ಯಾಚ್ ನಲ್ಲಿ ಬೆಳಗ್ಗೆ 6ರಿಂದ 7 ಅಥವಾ ಸಾಯಂಕಾಲ 7:30ರಿಂದ 8:30 ತನಕ ಲೈವ್ ಕ್ಲಾಸಸ್ ನಡೆಯುತ್ತೆ. ವಿದ್ಯಾರ್ಥಿಗಳು ನೇರವಾಗಿ ತಮ್ಮ ಧ್ವನಿಗಳ ಮೂಲಕ ತಮ್ಮ ಪ್ರಶ್ನೆಗಳನ್ನ ಮಾಡಬಹುದು ಮತ್ತೆ ಚಾಟ್ ಮೂಲಕ ಪ್ರಶ್ನೆಗಳನ್ನ ಕೇಳಬಹುದಾಗಿರುತ್ತೆ. ಈಗ ಶಾಲಾ ವಿದ್ಯಾರ್ಥಿಗಳಿಗೆ ಏನೆಲ್ಲ ವಿಶೇಷತೆ ಅಂದ್ರೆ, ಸರ್ಕಾರಿ ಶಾಲಾ ಮಕ್ಕಳಿಗೆ ನನ್ನ ಮಾರ್ಗದರ್ಶನದಲ್ಲಿ ಕನ್ನಡ ಮಾಧ್ಯಮದ ಆನ್ಲೈನ್ ಬ್ಯಾಚ್ಗೆ ಕೇವಲ 6,000 ರೂಪಾಯಿ ಶುಲ್ಕವಾಗಿರುತ್ತೆ. ಪೋಷಕರೇ, ಅಡ್ಮಿಷನ್ ಪ್ರಾರಂಭವಾಗಿವೆ. ಗುಣಮಟ್ಟದ ಶಿಕ್ಷಣಕ್ಕಾಗಿ ಈಗಲೇ ನೋಂದಾಯಿಸಿ. ಹೆಚ್ಚಿನ ಮಾಹಿತಿಗಾಗಿ ಕೂಡಲೇ ಕರೆ ಮಾಡಿ 6361846895. ಸ್ಪರ್ಧಾತ್ಮಕ ಪರೀಕ್ಷೆಗಳ ರೆಗ್ಯುಲರ್ ಅಪ್ಡೇಟ್ ಗಳಿಗೆ ನಮ್ಮ ಚಾನೆಲ್ ನ ಕಿರಣ್ ಎಂಟ್ರೆನ್ಸ್ ಅಕಾಡೆಮಿ ಚಾನೆಲ್ ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯೇ ಇತರರಿಗೂ ಸಹಾಯ ಮಾಡಲು ಈ ವಿಡಿಯೋನ ನಿಮ್ಮ ಸಾಮಾಜಿಕ ಮಾಧ್ಯಮಗಳಲ್ಲಿ ತಪ್ಪದೆ ಹಂಚಿಕೊಳ್ಳಿ. ಮತ್ತೆ ಏನಾದ್ರೂ ನಿಮ್ಗೆ ಡೌಟ್ ಇದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ ನಲ್ಲಿ ನಿಮ್ಮ ಪ್ರಶ್ನೆಗಳನ್ನ ಕೇಳಬಹುದು. ನಾನು ನೇರವಾಗಿ ನಿಮ್ಗೆ ಅಲ್ಲೇ ಉತ್ತರ ನೀಡುತ್ತೇನೆ. ಈ ವಿಡಿಯೋ ಇಷ್ಟ ಆಗಿರುತ್ತೆ. ಈ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೇನೆ. ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ನಾನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.